ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ GGMS ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಪರಮೇಶಯ್ಯರವರು ತಮ್ಮ ಸೇವಾ ಅವಧಿಯ ವಯೋನಿವೃತ್ತಿ ಹೊಂದಿದ ಹಿನ್ನೆಲೆ ಶಾಲೆಯ ಮಕ್ಕಳು, ಸಹಶಿಕ್ಷಕರು ಹಾಗೂ ಶಿಕ್ಷಕರ ಸಂಘ ಮತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪರಮೇಶಯ್ಯರವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪರಮೇಶಯ್ಯರವರಿಗೆ ಶಾಲು ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಶುಭ ಹಾರೈಸಿದರು. GGMSನ ಮುಖ್ಯ ಶಿಕ್ಷಕರು, ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂಥ ಪರಮೇಶಣ್ಣವರು ಇವತ್ತು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಅಭಿನಂದನಾ ಅಂತ ಬಂದಿದ್ವಿ. ಇಲಾಖೆಯಲ್ಲಿ CRP ಆಗಿ, ಸಹಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ನಮ್ಮ ತಾಲೂಕಿಗೆ ಅವ್ರದ್ದೇ ಆದಂತಹ ಸೇವೆ ಇದೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ದಯಾಮಯನಾದ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬರ್ತೇನೆ. ಪರಮೇಶಯ್ಯ ಅಂದರೆ ಪರಮೇಶಣ್ಣ ಅಂತಲೇ ಸ್ವಲ್ಪ ಮಾಗಡಿನಲ್ಲಿ ಕಲ್ಯಾ ಪರಮೇಶಣ್ಣ ಅಂತ ಪ್ರಸಿದ್ಧಿ ಹೊಂದಿದ್ರು. ಕಲ್ಯಾದಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ CRPಗಳಾಗಿ ಸಂಘ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಲ್ಲ ಅಂದರೂ ಕೂಡ ಪ್ರಭಾವಿ ಶಿಕ್ಷಕರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಡನಾಟದೊಂದಿಗೆ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದರು. ಸ್ವಲ್ಪ ದಿನಗಳ ನಂತರ ನಮ್ಮ ಮಾಗಡಿ ಟೌನ್ನ GGMSನಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ಮಾಗಡಿ ಟೌನ್ನ ಸಮಸ್ತ ಶಿಕ್ಷಕ ಬಳಗ ಹಾಗೂ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗ ನೋಡಿ, ಇಲ್ಲಿ ನಿವೃತ್ತರಾದವ್ರನ್ನೂ ಕೂಡ ಕರೆದಿ, ಅಂದರೆ ನಮ್ಮ ಅನೇಕ ಶಿಕ್ಷಕರು ಕೂಡ ಇವತ್ತು ನಿವೃತ್ತಿ ಹೊಂದಿದ್ರು ಕೂಡ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ರು ಅಂತ ಗೊತ್ತಾಯಿತು. ನಾವು ಕೂಡ ಬಂದು ತಾಲೂಕಿನ ಶಿಕ್ಷಕರು ಮತ್ತು ನೌಕರರ ಪರವಾಗಿ ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ. ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ನಾನಾದರೂ ಭಾವಿಸಿ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು GGMS ಶಾಲೆಯಲ್ಲಿ ಸುಮಾರು 4 ವರ್ಷದಿಂದ ಸತತವಾಗಿ ಮುಖ್ಯೋಪಾಧ್ಯಾಯರಿಗೆ ದೊಡ್ಡ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರೋದು ನಮಗೆ, ನಿಮಗೆ, ಇಡೀ ತಾಲೂಕಿನಾದ್ಯಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ನಾವು ಪರಮೇಶ್ ಅಂತೀವಿ. ಯಾವ ಪರಮೇಶ್ ಅಂದರೆ ಕಲಿದ ಪರಮೇಶ್. ಅಂದರೆ ಅವರು ಒಬ್ಬ ರೈತಾಪಿ ವರ್ಗದಿಂದ ಬಂದಂಥ ವ್ಯಕ್ತಿ, ಕಷ್ಟಜೀವಿ. ಆದರೂ ಅವರ ಒಂದು ಶಿಸ್ತುಬದ್ಧ ಒಂದು ಮುಖ್ಯೋಪಾಧ್ಯಾಯರ ಆದ ನಂತರ ಸಮಯಕ್ಕೆ ತಕ್ಕಂತೆ ಬಂದು ಇಲ್ಲಿ ಒಳ್ಳೆಯ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾಯಿದ್ರು. ಹಾಗೂ ಸಿಬ್ಬಂದಿ ವರ್ಗಕ್ಕೂ ಒಳ್ಳೆಯ ವಿಶ್ವಾಸದಲ್ಲಿ ಇಟ್ಕೊಂಡಿರೋದು. ಅವರು ನಾವು ಸಮಕಾಲೀನರು ತಪ್ಪಾಗಲಾರ್ದು. ಸುಮಾರು 25-30 ವರ್ಷದಿಂದ ಅವರು ನಾವು ಭಾಳ ಆತ್ಮೀಯರು. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಭಾವನೆಯನ್ನು ಹೇಳ್ತಾ ಅವ್ರ ಕಷ್ಟ ಸುಖದಲ್ಲಿ ಪ್ರತಿಯೊಂದಕ್ಕೂ ನಾವು ಸದಾ ಅವ್ರ ಜೊತೆ ಇರ್ತೀವಿ. ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಸಕಲಿಷ್ಟು ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು ಚೆನ್ನಾಗಿರಲಿ
ಒಳ್ಳೆಯ ಒಂದು 34 ವರ್ಷ ಸೇವೆಯನ್ನು ಸಲ್ಲಿಸೋರು ಇಲಾಖೆಯಲ್ಲಿ. ಒಂದು ಲೋಪದೋಷ ನಮ್ಗೆ ಕಂಡಿಲ್ಲ. ಲೋಪದೋಷದಲ್ಲಿ ಯಾರೂ ಎಡೆ ಮಾಡಿಕೊಟ್ಟಿಲ್ಲ. ಅವು CRPಗಳಾಗಿ ಇದ್ದು ನಂತರ VOSಗಳಲ್ಲಿ ವಿಶ್ವಾಸದಿಂದ ಕೆಲಸ ಕಾರ್ಯವನ್ನು ಮಾಡವ್ರೆ. ಅವ್ರಿಗೆ ಶುಭವಾಗಿ ಮಂಗಳವಾಗಿ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲಾಖೆಗೆ ಪರಮೇಶ್ ಸರ್ದು ತನ್ನದೇ ಆದಂಥ ಕೊಡುಗೆ ಇದೆ. ಮುಖ್ಯ ಶಿಕ್ಷಕರಾಗಿ ನಮ್ಮೆಲ್ಲರ ಕಿರಿಯ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಅತ್ಯುತ್ತಮವಾಗಿ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇವತ್ತು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇಲಾಖೆ ಪರವಾಗಿ ನಾನು ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಸ್ ಪರಮೇಶ್ವರ್ ಅವರು ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಬಹಳ ದಕ್ಷತೆಯಿಂದ ನಾವು ಆಫೀಸಲ್ಲಿ ನಾನು ಕೂಡ ಸುಮಾರು 6 ವರ್ಷಗಳ ಕಾಲ ಐದು ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಮಗೂ ಕೂಡ ಅವರು ಭಾಳ ತಾಳ್ಮೆಯಿಂದ ಪ್ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ. ಮತ್ತು CRPಗಳಾಗಿ ಸಹ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಮತ್ತು ಇಲ್ಲಿ ಟೌನ್ ಹಂತದಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡೋದು ಭಾಳ ಸಮಸ್ಯೆ ಕೆಲಸ. ಅಂದರೆ ಅದು ಭಾಳ ಕಷ್ಟದ ಕೆಲಸ. ಅದನ್ನು ಉತ್ತಮವಾಗಿ ಎಲ್ಲ ಅಧಿಕಾರಿಗಳನ್ನು ಟೀಚರ್ಸ್ನ ಭಾಳ ಸಾರ್ವಜನಿಕವಾಗಿ ನಡೆಸ್ಕೊಂಡು ಕೆಲಸ ನಿರ್ವಹಿಸಿದ್ದಾರೆ. ಜೊತೆ ನಾನು ಕಂಡಂತೆ ನಾವು ಕೂಡ ಮಧ್ಯಾಹ್ನ ಬಿಸಿಯೂಟಕ್ಕೆ ಅವಾಗ ನಮಗೆ ನಾವು ಬರ್ತಾಯಿದ್ದೋ ಉತ್ತಮರು ಕೂಡ ಬಿಸಿಯೂಟ ವ್ಯವಸ್ಥೆಯನ್ನು ಮತ್ತು ಮಕ್ಕಳಲ್ಲೂ ಕೂಡ ಅಷ್ಟೇ. ಇಲ್ಲಿ ಮಕ್ಕಳೆಲ್ಲ ಬರೋರು ಬೇರೆ ಬೇರೆ ಜಿಲ್ಲೆಯವರು, ಬೇರೆ ಬೇರೆ ಜಿಲ್ಲೆದಾದ್ರಿಂದ ಅವರು ಬಹಳ ಚತುರರು. ಎಲ್ಲರಿಗೂ ಕೂಡ ಪ್ರತಿ ಮಕ್ಕಳಿಗೂ ಕೂಡ ತಮ್ಮದೇ ಫೋನನ್ನು ಕೊಟ್ಟು ಆ ಪೇರೆಂಟ್ಸ್ನ ಜೊತೆ ಮಾತಾಡಿಸಿ ಕಷ್ಟ ಸುಖನ ವಿಚಾರಿಸಿ ಎಲ್ಲವನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಎಲ್ಲ ಶಿಕ್ಷಕರುಗಳನ್ನು ಕೂಡ ಸಂಘಟನೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಇದ್ದಂಥ ಸಮಯದಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದ್ದಾರೆ. ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಇನ್ನು ನಿವೃತ್ತಿ ಬದುಕಿನಲ್ಲಿ ಅವರ ಆರೋಗ್ಯ ಚೆನ್ನಾಗಿದ್ದು ಮಕ್ಕಳು ಮೊಮ್ಮಕ್ಕಳ ಜೊತೆ ಅವ್ರ ಸಾಂಸಾರಿಕ ಜೀವನ ಸುಖಕರವಾಗಲಿ ಅಂತೇಳಿ ರಂಗನಾಥಸ್ವಾಮಿ ವಸಂತನಲ್ಲಿ ಬೇಡ್ಕೊತೀನಿ. ನಿಮ್ಗೆ ಒಳ್ಳೆಯದಾಗಲಿ ಸರ್, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮಾಗಡಿ ಪಟ್ಟಣದಲ್ಲಿ ಶತಮಾನೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಮಾದರಿ ಪಾಠಶಾಲೆಯಲ್ಲಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಅತ್ಯುತ್ತಮವಾದಂಥ ಕಲಿಕಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾಯಕ ನಿಷ್ಠೆಯನ್ನು ಬೆಳೆದಂಥ ಕಲಾವತಿ ಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ಉಪಾರ್ತಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಪರಮೇಶ್ವರ್ ಅವರು ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ಸರ್ಕಾರಿ ನೌಕರರಿರಲಿ ಖಾಸಗಿಯವರಿರಲಿ ನಿವೃತ್ತಿಯದು ಒಂದು ಪ್ರವೃತ್ತಿಯಾಗಿರುತ್ತೆ. ಸರ್ ತಮ್ಮ ಸರ್ವೀಸ್ನಲ್ಲಿ ಆದಂಥ ಒಂದು ಅತ್ಯುತ್ತಮವಾದಂಥ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ, ನೋವು ತಂದಂಥ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ. ಇದು ಇವತ್ತಿನ ಯುವ ಶಿಕ್ಷಕರಿಗೆ ಮಾದರಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಶಿಕ್ಷಕ ವೃತ್ತಿಯಲ್ಲಿದ್ದಾಗ ರಾಮನಗರ ಹತ್ರ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಬೆಟ್ಟದ ತಪ್ಪಲಿನಲ್ಲಿ ಮಕ್ಕಳಿದ್ದು ಶಾಲೆ ಮುಖಲೇ ನೋಡಿರಲ್ಲ ಆ ಕಾಲದಲ್ಲಿ 96ರಲ್ಲಿ ಅಲ್ಲಿ ಹೋದಾಗ ಆ ಮಕ್ಕಳು ಕಾಡಲ್ಲಿ ದಿನ ಜೇನು ಕೀಳೋದು ಈ ಥರ ಎಲ್ಲ ಜೇನು ಕುರುಬದ ಮಕ್ಕಳು. ನಿಕ್ಕರೊಂದು ಹಾಕೋರು ಶರ್ಟ್ ಮಾತ್ರ ಹಾಕಿರ್ತಿಲ್ಲ. ಆ ಥರ ಕುಟುಂಬದಲ್ಲಿ ವಾಸ ಮಾಡ್ಕೋಬೋದಿಲ್ಲ. ಅವ್ರನ್ನ ಎಲ್ಲರನ್ನೂ ಒಗ್ಗೂಡಿಸಿ ಶಾಲೆಗೆ ತರಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಪಟ್ಟಿಯಲ್ಲಿ ಒಂದು ಶಾಲೆನೂ ಪ್ರಾರಂಭ ಮಾಡಿಸ್ದೆ. 30 ಮಕ್ಕಳು ಬರೋರು. ಮೊದಲು ಹೋದಾಗ ನಾನು ಹೋದರೆ ಒಂದು 3-4 ದಿನ ಹೋದ್ಮೇಲೆ ಎಲ್ಲ ಬೆಟ್ಟ ರಾಮದೇವ್ರ ಬೆಟ್ಟ ಹತ್ತಿ ಓಡ್ಬಿಡೋದು. ನಾನು ಹೋದರೆ ಮಾಸ್ಟರ್ ಬಂದು ಹಿಡ್ಕೊಂಡು ಹೋಗ್ತಿಲ್ಲ ಮನೆ ಅಂತೇಳಿ ಹುಡುಗರು ಓಡ್ಬಿಡೋದು. ಅಂಥ ಪ್ರದೇಶದಲ್ಲಿ ನಾನು ಶಾಲೆ ಓಪನ್ ಮಾಡಿಸಿದೆ. ಅದು ನನಗೆ ಭಾಳ ಸಂತೋಷ ಕೊಡುವಂಥ ಒಂದು ವಿಷಯ. ಮತ್ತು ನಾನು ನನ್ನ ವೃತ್ತಿ ಜೀವನದಲ್ಲಿ 15 ವರ್ಷ CRP ಆಗಿ ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದೆ ಅಂತ ನನಗೆ ತೃಪ್ತಿ ಇದೆ. ಅದೇ ಥರ ನನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ 125 ಜನ ಟೀಚರ್ಸ್ ಇದ್ದರು. ನಮ್ಮ ನಾರಾಯಣ ಸರ್ ಅವರು ಆಗ ನಮ್ಮ ವ್ಯಾಪ್ತಿಯಲ್ಲಿದ್ದರು. ತುಂಬ ಎಲ್ಲ ಒಳ್ಳೆಯ ಸಹಕಾರ ಭಾವದಿಂದ ನಾವು ಯಾವತ್ತೂ ಒಂದು 15 ವರ್ಷದಲ್ಲಿ ಒಂದು ಯಾರ ಜೊತೆನೂ ಅವಿಶ್ವಾಸ ಅಂತೂ ಬರಲಿಲ್ಲ. ಆ ಥರ ನಾನು ಇವತ್ತು 30 ಜನ ಟೀಚರ್ಸ್ ಎಲ್ಲ ಒಂದು ಕ್ಲಸ್ಟರ್ ಮಾಡಿದ್ದಾರೆ. ಅವತ್ತು 125 ಜನ ಟೀಚರ್ಸು. ಅವ್ರನ್ನ ಒಂದು ತಿಂಗಳಲ್ಲಿ ಒಂದು ಸಭೆ ಮಾಡಬೇಕಾದ್ರೆ ಹೆಂಗಪ್ಪ ನಾಳಿಕೆ ಸಭೆ ಸಂಜೆವರೆಗೂ ಮುಗಿಸೋದು ಅನ್ನೋಂಗೆ ಆಗೋದು. ನಾನು 2-3 ಹೈಸ್ಕೂಲ್ ಟೀಚರ್ಸ್ನ ತರಬೇತಿದಾರನ್ನ ಬಳಸ್ಕೊಳ್ಳಿ ನಾನು ಒಳ್ಳೆಯ ಹೆಸರನ್ನು ಮಾಡಿದೋ. ಚಕ್ರಬಾವಿ ಅಂದರೆ ಹೋಗೋಕ್ಕೆ ಎದುರುಕೊಳ್ಳೋರು ಸೇರಿದ್ದಾರೆ. ಆ ಏರಿಯಾದಲ್ಲಿ ನಾನು 15 ವರ್ಷ ಕೆಲಸ ಮಾಡಿದೆ. ಒಳ್ಳೆಯ ಉತ್ತಮವಾದ ಸಂಪರ್ಕ ಶಿಕ್ಷಕರಲ್ಲಿ ನಾವು ಬೆಳೆಸ್ಕೊಂಡಿದ್ದೋ. ಮತ್ತು ಅವಾಗ CIO ಆದಾಗ ಶಿಕ್ಷಕರಿಗೆ ಬರಬೇಕಾದ 100 ರೂಪಾಯಿ ಬ್ಯಾಲೆನ್ಸ್ ಇದ್ದರೂ ಅದನ್ನು ನಾವು ಕೊಡಿಸ್ಕೊಟ್ಟು ವೇತನ. ಮತ್ತು SRಗಳನ್ನ ನಾವು ಅಪ್ಡೇಟ್ ಮಾಡಿಸೋ. ಯಾವುದೇ ಒಂದು ಸಣ್ಣ ಸಚ್ಚಿದಾನಂದ ಮೂರ್ತಿ ಅಂತೇಳಿ ಒಳ್ಳೆ ಒಬ್ಬ ಉತ್ತಮ ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ನಮಗೆ ಬಂದರು. ಅವರು
ಒಳ್ಳೆಯ ಕೆಲಸ ಮಾಡಿಕೊಟ್ರು. ನಮ್ಮ ಶಿಕ್ಷಕರು ಅವ್ರ ಬಗ್ಗೆನೂ ಅಷ್ಟೇ ಒಳ್ಳೆಯ ಗೌರವವನ್ನು ಇಟ್ಕೊಂಡು ನಮ್ಮ ಬಗ್ಗೆನೂ ಇವತ್ತು ಅದೇ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನಾನು ಸದಾ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಮತ್ತು ಇಲ್ಲಿ ಏನು ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲ ಇದ್ದಾರೆ. ನಮ್ಮ ಜಯರಾಮಣ್ಣ ಇರ್ಬೋದು, ಮತ್ತು ಮಲ್ಲಿಕಾರ್ಜುನ್ ಇರ್ಬೋದು, ಮಾಜಿ ಅಧ್ಯಕ್ಷರಾದಂಥ ಕೆಂಪೇಗೌಡರು ಇರ್ಬೋದು, ಎಲ್ಲರೂ ಅಷ್ಟೇ, ನಮ್ಮ ಇಲಾಖೆ ನಾರಾಯಣ ಸರ್, ಮಂಜು ಸರು, ಎಲ್ಲರೂ ಅಷ್ಟೇ ಎಲ್ಲ ಶಿಕ್ಷಕರು ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಅವರು ಇವರು ಅಂತ ಯಾವುದನ್ನು ಭೇದ ಮಾಡಿಲ್ಲ, ಎಲ್ಲರಲ್ಲೂ ಒಳ್ಳೆಯ ಕೆಲಸವನ್ನು ಮಾಡಿಸ್ಕೊಂಡೆ. ಮತ್ತು ನಾನು ಒಂದು 15 ವರ್ಷ 20 ವರ್ಷ CRP ಆಗಿದ್ದರೂ ಬರೀ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದೆ ನಾನು ಜಾಸ್ತಿ. ನಮ್ಮ ನಾರಾಯಣ ಸರ್ ಅವರು ಗೊತ್ತಿದೆ ಅದು. ಹಾಗಾಗಿ ಟೀಚರ್ಸ್ ಎಲ್ಲ ಒಳ್ಳೆ ತಾಲೂಕಿನಾದ್ಯಂತ ನಮಗೆಲ್ಲ ಪರಿಚಯಿಸ್ತಿದ್ದಾರೆ. ಹಾಗಾಗಿ ಒಳ್ಳೆಯ ಬಾಂಧವ್ಯ ಉಳಿಸ್ಕೊಬಂದಿದ್ದೀನಿ. ನಾನು ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ನನ್ನ ಶಾಲೆಯ ಸಿಬ್ಬಂದಿ ವರ್ಗದವರು ಅಷ್ಟೇ. ಮೊದಲು ನಾನು ಈ ಶಾಲೆಗೆ ಬಂದಾಗ ಸ್ವಲ್ಪ ಏನೋ ಬೇಸರ ಇತ್ತು. ಒಬ್ಬರೊಬ್ಬರು ಅಂತ ಕೂತ್ಕೋತಾ ಇರಲಿಲ್ಲ, ಒಬ್ಬೊಬ್ಬರು ರೂಮಲ್ಲಿ ಊಟ ಮಾಡೋದು ಎಲ್ಲ. ಈಗ ಒಟ್ಟಿಗೆ ಊಟ ಮಾಡೋಂಗಾದ್ರು ಸ್ವಲ್ಪ ದಿನದಲ್ಲೇ ಎಲ್ಲ ಭಾಳ ಚೆನ್ನಾಗಿ ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡೋದ್ರು. ಶಾಲೆ ತುಂಬ ಅಭಿವೃದ್ಧಿ ಮಾಡೋದು. ನಮ್ಮ ಶಾಲೆ ಹಳೆ ಶಾಲೆ ಅಷ್ಟೇ, ಮಕ್ಕಳ ಪ್ರಗತಿ ತುಂಬ ಚೆನ್ನಾಗಿದೆ. ತಾಲೂಕು ಮಟ್ಟದಲ್ಲಿ ನಮ್ಮಲ್ಲಿ ಏನು ಮಾರ್ಕ್ಫೆಸ್ಟಲ್ಲಿ 3 ಸತಿ ಸತತವಾಗಿ ಗೆದ್ದು ಕಪ್ಪನ್ನು ಕೊಟ್ಟರು. ಮೊನ್ನೆ ಶಾಸಕರು 25,000 ಬಹುಮಾನವನ್ನು ಸಹ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಒಳ್ಳೆಯ ಒಬ್ಬ ದೈಹಿಕ ಶಿಕ್ಷಕರಿದ್ದರು, ನಮ್ಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ರು. ಮತ್ತು LNMS ಪರೀಕ್ಷೆಗೆ ಹೈಸ್ಕೂಲವರೇ ಎಷ್ಟೋ ಜನ ಪರೀಕ್ಷೆ ಕಟ್ಟಿಸೋದಿಲ್ಲ, ನಮ್ಮಲ್ಲಿ ಕಟ್ಟಿ ಈ ವರ್ಷ 21 ಮಕ್ಕಳು ಕಟ್ಟಿದ್ರು. 3 ಜನ ಉತ್ತಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಒಬ್ಬ ಮಗು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಂದಿದ್ದಾನೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡುವ ಒಂದು ಸಂತೋಷ ನಮ್ಮ ಶಿಕ್ಷಕರದ್ದು ನಮ್ಮದು ಎಲ್ಲ ಇದೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ವನವಾಸಿ ಜೇನು ಕುರುಬ ಮಕ್ಕಳ ಬದುಕಿನಲ್ಲಿ ಅಕ್ಷರದ ದೀಪವನ್ನು ಹಚ್ಚಿದಂಥ ಮಾನನೀಯ ಎಸ್ ಪರಮೇಶ್ವರ್ ಸರ್ ಅವರ ಆದರ್ಶಗಳು ಯುವ ಶಿಕ್ಷಕರಿಗೆ, ನಮ್ಮಂಥವ್ರಿಗೆ ಮಾದರಿಯಾಗಿ ಅವರ ನಿವೃತ್ತಿಯ ವಯಸ್ಸು ಪ್ರವೃತ್ತಿಯಾಗಿ ಓದು ಬರಹದಲ್ಲಿ ತೊಡಗಿಸ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರಲಿ, ಕರುಣಾಳು ದೇವರ ಕೃಪೆ ನಮಗಿರಲಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ನಮ್ಮ ಒಂದು ಏನಂತ ಕರಿತೀವಿ, ಶತಮಾನದ ಶಾಲೆ ಅಂತಲೇ ಹೇಳಿ ನಮ್ಮ ಮಾಗಡಿ ಟೌನಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ನಮ್ಮ GGMS ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಪರಮೇಶ್ವರಯ್ಯ ಎಸ್ರವರು ಇಂದು ವಯೋನಿವೃತ್ತಿ ಹೊಂದುತ್ತಾ ಇರೋದು. ಒಂದು ರೀತಿ ಆರೋಗ್ಯ ಆಯುಸ್ಸು ಎಲ್ಲ ಚೆನ್ನಾಗಿದ್ದು ವಯೋನಿವೃತ್ತಿ ಹೊಂದುತ್ತಿರೋದು ಒಂಥರ ಖುಷಿಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇದೆ ಇವತ್ತು. ಏಕೆ ಅಂತಂದರೆ ಈ ವರ್ಷ ಅವರಿಗೆ ರಿಟೈರ್ಡ್ ಅಂತ ಗೊತ್ತಿತ್ತು, ಬಟ್ ಆ ದಿನಗಳು ಆದಷ್ಟು ಬೇಗ ಬಂದುಬಿಡ್ತು ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ವರ್ಷದ ಪ್ರಾರಂಭದಲ್ಲೇ ಸರ್ನ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು ತುಂಬಾ ಒಂದು ನೋವಿನ ಸಂಗತಿ. ನಾನು ಈ ಶಾಲೆಗೆ ಬಂದು 11 ವರ್ಷ ನಡೀತಾ ಇದೆ. ನಾನು ಈ ಶಾಲೆಗೆ ಬಂದ ಮೇಲೆ ಸರ್ ಒಂದು ಏನಂತ ಕರಿತೀವಿ, ಮುಖ್ಯ ಶಿಕ್ಷಕರಾಗಿ ಬಂದರು. ನಾನು ಈ ಶಾಲೆಗೆ ಬಂದು 5-6 ವರ್ಷ ಆದ ನಂತರ ಮುಖ್ಯ ಶಿಕ್ಷಕರಾಗಿ ಬಂದಾಗ ನಾನು ಮನೆಯವ್ರಿಗೆ ಹೋಗಿ ಹೇಳಿದೆ, ಪರಮೇಶ್ವರಯ್ಯ ಅಂತೇಳಿ HM ಬಂದಿದ್ದಾರೆ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ತುಂಬ ಒಳ್ಳೆ ಮಾಸ್ಟ್ರು ಅವರು, CRP ಆಗಿ ಕರ್ದೇವನಲ್ಲಿ ಇದ್ದಾಗ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ಮನಸ್ಸಿನ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಒಳ್ಳೆ ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ ಬಿಡಿ ಅಂತ ಅಂದರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮಗೆ ಯಾವುದೇ ಒಂದು ರೀತಿಯಲ್ಲಿ ನೋವುಂಟು ಮಾಡಿಲ್ಲ. ಮಕ್ಕಳಿಗಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ತುಂಬಾ ಒಂದು ಸಹಕಾರ ಮನೋಭಾವ ಇರ್ತಕ್ಕಂತಹ ಸಕಾರಾತ್ಮಕ ಒಂದು ವ್ಯಕ್ತಿತ್ವ ಇರ್ತಕ್ಕಂತಹ ಒಬ್ಬ ಮುಖ್ಯ ಶಿಕ್ಷಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈ ಶಾಲೆಗೆ ಬಂದಾಗ ಬಂದರು ಪಾಪ, ಬಂದು ಒಂದು 2-3 ತಿಂಗಳಿಗೆ ನಾನು ಹೇಳಿದೆ, ಸರ್ ಚೆನ್ನೈ ಟೂರ್ ಮಾಡೋಣ ಅಂತಂದಾಗ ಬೇರೆನಾಗಿದ್ದರೆ ಸ್ವಲ್ಪ ಹೆದರ್ಕೋತಿದ್ರೇನೋ, ಹೆದರ್ಕೋತಿದ್ರು ಅಂದರೆ ಸ್ವಲ್ಪ ಹಿಂಜರಿತಿದ್ರೇನೋ, ಯಾಕೆಂದರೆ ಚಿಕ್ಕ ಮಕ್ಳನ್ನ ಕರ್ಕೊಂಡು ಔಟ್ ಆಫ್ ಸ್ಟೇಟ್ ಹೋಗೋದು ಕಷ್ಟ ಅಂತ ಹೇಳಿದ ತಕ್ಷಣ ಆಯಿತು ಮೇಡಮ್ ಮಾಡಿ ಸಹಕಾರ ಕೊಡೋಣ ಅಂತ ಹೇಳಿ ಒಂದೇ ಸಲ ಅಂತಂದರು.
ನಾವೇನೇ ಮಾಡ್ಕೊಬಂದಿದ್ದೀವಿ ಎಲ್ಲ ಶಿಕ್ಷಕರು ಸಹಕಾರ ಕೊಟ್ಟಿದ್ದಾರೆ. ಮುಖ್ಯೋಪಾಧ್ಯಾಯರಂತೂ 99% ಸಹಕಾರ ಕೊಟ್ಟಿದ್ದಾರೆ ಆ ಒಂದು ವಿಷಯದಲ್ಲಿ. ಅವು ಏನೇ ಅಂದರೂ ಕೂಡ ಅವ್ರು ಯಾವತ್ತೂ ನೆಗೆಟಿವ್ ಆಗಿ ತಗೊಂಡೇ ಇಲ್ಲ. ಆಯಿತು ಮೇಡಮ್ ಮಾಡಿ, ಆಯಿತು ಮೇಡಮ್ ಮಾಡಿ, ಸರಿ ಈ ಥರ ಮಾಡೋಣ, ಆಯಿತು ಮೇಡಮ್ ಮಾಡಿ ಅಂತ. ಎಲ್ಲ ಶಿಕ್ಷಕರಿಗೂ ಅಂತಹ ಒಬ್ಬ ಮುಖ್ಯೋಪಾಧ್ಯಾಯರು ಸಿಗೋದು ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ಇವತ್ತು ಅವ್ರನ್ನ ಒಂದು ಸಂತೋಷವಾಗಿ ಎಲ್ಲರೂ ಸೇರಿ ಬೀಳ್ಕೊಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕುಟುಂಬದೊಂದಿಗೆ ದೀರ್ಘಕಾಲ ಅವರು ಸಂತೋಷವಾಗಿ ಬಾಳಲಿ ಅಂತೇಳಿ ನಮ್ಮ ಎಲ್ಲ ಮಕ್ಕಳ ಪರವಾಗಿ, ನನ್ನ ಸಹ ಶಿಕ್ಷಕರ ಪರವಾಗಿ ಶುಭ ಕೋರ್ತಾ ಇದ್ದೀನಿ ಸರ್. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಪರಮೇಶ್ವರ್ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರು 4 ವರ್ಷ ಆಯಿತು ಈ ಸ್ಕೂಲಿಗೆ HM ಆಗಿ ಬಂದು. ಪ್ರತಿಯೊಂದರಲ್ಲೂ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಒಂದಿನ ಆಫೀಸ್ ವರ್ಕ್ ಹಿಂಗಿದೆ ಅಂತ ಅವರು ಹೇಳ್ಕೊಳ್ಳೆಲ್ಲ ಅವರೇ ಮಾಡ್ಕೊಡ್ತಾಯಿದ್ರು. ನಮ್ಗೆ ಬರೀ ಪಾಠ ಮಾಡಿರಿ, ನೀವು ಮಕ್ಕಳನ್ನ ಏಳಿಗೆ ತೊಗೊಂಬನ್ನಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಮುಂಚೆ ಟಾಯ್ಲೆಟ್ ಆಯಿತು, ನೀರಿನ ಸಮಸ್ಯೆ ಆಯಿತು, ಎಲ್ಲನೂ ನಮ್ಮ ಬಗೆಹರಿಸಿದ್ದಾರೆ. ಮಕ್ಕಳನ್ನ ಉತ್ತರ ಕರ್ನಾಟಕದ ಮಕ್ಕಳು ಎಷ್ಟೊಂದು ಜನ ಬರಲಿಕ್ಕೆ ಅವರೇ ಕಾರಣರಾಗಿದ್ದಾರೆ. ನಮ್ಮ ಶಾಲೆಯಲ್ಲಿರುವಂಥ ದಾಖಲಾತಿ ಹೆಚ್ಚಿಸಲು ಕಾರಣರಾಗಿದ್ದಾರೆ. ಪ್ರತಿಯೊಂದರಲ್ಲೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇನ್ನೂ 10 ವರ್ಷ ಕೊಟ್ಟರು ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ರು ಅಂತ ಅನ್ನಿಸ್ತದೆ. ಆದರೆ ಏನು ಮಾಡೋದು, ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ನಿವೃತ್ತಿಯ ಜೀವನ ಸುಖಕರ ಆಗಲಿ ಅಂತದ್ದು ನಾವೆಲ್ಲರೂ ಆಶಿಸ್ತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಪರಮೇಶ್ವರಯ್ಯನವರು ಈ ಶಾಲೆಗೆ ಬಂದು 4 ವರ್ಷ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಈಗಲೂ ಮುಂದೆ ನಮಗೆ ಇನ್ನೂ HM ಬೇರೆಯವ್ರು ಬರ್ತಾರೆ ಅಥವಾ ಇಲ್ಲಿ ಬೇರೆಯವ್ರು ತಗೋಬೇಕು ಅನ್ನೋದೇ ನಮಗೆ ಒಂದು ರೀತಿ ಕಲ್ಪನೆಗೂ ನಿಲುಕದ್ದಾಗಿದೆ. ಯಾಕೆಂದರೆ ನಾನು ಇಲ್ಲಿಗೆ ಬರೋಕ್ಕೆ ಮೊದಲೇ ಸರ್ 4 ವರ್ಷ ಆಗಿದೆ. ಅದಕ್ಕೂ ಮೊದಲು ನಾನು ಚಕ್ರಭಾವಿ ಕ್ಲಸ್ಟರ್ನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ಅವರು CRP ಆಗಿ ಸೇವೆಯನ್ನು ಸಲ್ಲಿಸ್ತಾಯಿದ್ರು. ಅಲ್ಲಿ ಅವರ ಸರಳ ಸಜ್ಜನಿಕೆಯನ್ನು ನೋಡಿದ್ರೆ ಈಗಲೂ ಸಹ ಅವರು ಮಾಡುವಂಥ ವರ್ಕ್ ಆಗಲಿ, ಅಂದರೆ ಕೆಲಸ ಕಾರ್ಯಗಳಲ್ಲಿ ತೋರುವಂಥ ಆಸಕ್ತಿ, ಯಾವುದೇ ಒಂದು ಕೆಲಸದಲ್ಲೂ ಸಹ ಹಿಂದುಳಿದಿಲ್ಲ. ಅಂಥ ಒಂದು ಮಾರ್ಗದರ್ಶನ ನಮಗೆ ಅಗತ್ಯ ಇತ್ತು. ನಮಗೆ ಆಫೀಸ್ ವರ್ಕ್ಗಳೆಲ್ಲ ಸರಿ ಮಾಡ್ಕೋತಾಯಿದ್ರು. ನಾವೇನಿದ್ರು ಮಕ್ಕಳ ಕಲಿಕೆ ಕಡೆ ನಮ್ಮ ಇದನ್ನು ತೋರಿಸ್ತಾ ಇದ್ವಿ. ಆವಾಗ ಏನಾಗ್ತದೆ ಅಂದರೆ ಇವಾಗ ಅವ್ರ ಮಾರ್ಗದರ್ಶನ ಈಗ ನಮಗೆ ತುಂಬ ಅಗತ್ಯವಾಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ವಯೋನಿವೃತ್ತಿಯ ಸಹಜತೆಯಿಂದ ಇವಾಗ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರಿಗೆ ಇಂಥ ಸಂದರ್ಭದಲ್ಲಿ ಆ ದೇವರು ಒಳ್ಳೆಯ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಒಳ್ಳೆಯದಾಗಲಿ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.